ಟ್ರೈನ್ ಒಳಗೆ ಬ್ಲಾಗ್ ಸ್ಟಾರ್ಟ್ ಮಾಡಕಂತೀನಿ. ಏನಕ್ಕ ಇವತ್ತು ಟ್ರೈನ್ ಒಳಗೆ ಬ್ಲಾಗ್ ಸ್ಟಾರ್ಟ್ ಮಾಡಕಂತಿಲ್ಲ, ಎಲ್ಲಿ ಹೊಂಟಿರಿ ಏನು ಅಂತೇಳಿ ಕೇಳ್ಬೋದು ನೀವು. ಸರ್ಪ್ರೈಸ್ಲಿ ಹೊಂಟಿರಿ ಅನ್ಸುತ್ತೆ. ಇದು ವಿಷಯ ಅರ್ಗಿನಿಗೆ ಗೊತ್ತೈತಿ, ಬಟ್ ನೀಟಾಗಿ ಗೊತ್ತಿಲ್ಲ. ಆ್ಯಂಡ್ ಮನ್ಯಾಗೂ ಒಂದು ಇಬ್ಬರಿಗೆ ಅಷ್ಟೇ ಗೊತ್ತೈತಿ, ಒಂದು ಮೂವರಿಗೆ ಗೊತ್ತೈತಿ, ಹುಡುಕಿದ್ರಿಗೆ ಗೊತ್ತಿಲ್ಲ. ಸೊ ಏನು ಸರ್ಪ್ರೈಸ್ ಅಂತಂದು ಬ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡ್ರಿ. ಸೊ ಇವತ್ತಂಕರ ಅದು ಬ್ಲಾಗ್ನ ರಿವೀಲ್ ಆಗಂಗಿಲ್ಲ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಒಳಗೆ ಎಲ್ಲಿ ಹೊಂಟೀವಿ, ಏನು ಸರ್ಪ್ರೈಸ್ ಅಂತಂದು ಬ್ಲಾಗ್ನಾಗ ಗೊತ್ತಾಗ್ತೈತಿ. ಡೈಲಿ ಬ್ಲಾಗ್ನ ವಾಚ್ ಮಾಡ್ಕೊಂಡು ಹೇಳ್ರಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸೊ ಈ ಕಡೆ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಈಗ ಟ್ರೈನ್ಗೆ ಕರ್ಕರ ಹೊಂಟೀವಿ. ಸೊ ನೋಡ್ತಾ ಇರ್ಬೋದು, ಒಂದು ರೀತಿ ಖುಷಿ ಐತಿ, ಒಂಚೂರು ಬೇಜಾರೈತಿ. ಫುಲ್ ಖುಷಿ ಅಂತೂ ಇಲ್ಲ. ಬದಾಮಿಗೆ ಬಂದ್ರಾಗಲೇ. ಸೊ ಈಗ ಊರಾಗಿದ್ದ ಮಂಡ್ಯ ಒಟ್ಟ 80% ಖುಷಿ ಐತೆ ಅಂತಂದು ಹೇಳ್ಬೋದು. ಇನ್ನು 20% ಅಷ್ಟು ಅಂತ ಏನಿಲ್ಲ. ಅಷ್ಟು ಖುಷಿಯಿಂದನೂ ಏನಿಲ್ಲ ಇರುತ್ತಲ್ಲ ಏನಾರ ಹಿಂಗೆ ಅಡೆತಡೆಗಳು. ಸೊ ಹಾಗಾಗಿ ಸರ್ಪ್ರೈಸ್ಲಿ ಹೊಂಟೀವಿ. ಅದು ಹೇಳಿದ್ನಲ್ಲ, ಪೂರ್ತಿ ಖುಷಿ ಅಂತೂ ಇಲ್ಲ, ಚೂರು ಒಂದು ಕಡೆ ಬೇಜಾರೂ ಐತಿ, ಏನಪ್ಪ ಹಿಂಗೆ ಅಂತೇಳಿ. ಸೊ ನೋಡಿರಿ ಏನಂತೇಳಿ. ಬಟ್ ನೀವು ಖುಷಿ ಪಡ್ತೀರಿ ಅಂತ ಅನ್ಕೊಂಡೆ ನಾನು. ನಿಮ್ಮ ಬ್ಲೆಸ್ಸಿಂಗ್ಸ್ನು ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಎಲ್ಲ ಒಳ್ಳೇದಾಗಲಿ ಅಂತೇಳಿ ನೀವು ಬ್ಲೆಸ್ ಮಾಡಿರಿ, ವಿಶ್ ಮಾಡಿರಿ ನಮ್ಮ ಫ್ಯಾಮ್ಲಿಗೆ. ನಿಮ್ಮ ಬ್ಲೆಸ್ಸಿಂಗ್ಸ್ ಅಂತ ಆಲ್ಮೋಸ್ಟ್ ಇರುತ್ತೆ ನಮ್ಮ ಫ್ಯಾಮ್ಲಿ ಮ್ಯಾಗ. ಖುಷಿ ಪಡ್ತೀರಿ ನಮ್ಮ ಫ್ಯಾಮ್ಲಿ ನೋಡಿರಿ. ಈಗ ಟ್ರೈನಾಗ ಅಂಕರ್ ಹೊಂಟೀವಿ. ಬೆಳಗ್ಗೆ ನಾಷ್ಟ ಉಂಡು ಬಂದೀವಿ. ಈ ಬ್ಲಾಗ್ಸ್ ಯಾವಾಗ ಬರ್ತಾನೋದು ಗೊತ್ತಿಲ್ಲ. ಬಟ್ ಈಗೇನು ಊರಿಗೇನು ಜಾತ್ರೆಗೇನು ಬಂದಿದ್ದಿಲ್ಲ. ಜಾತ್ರೆ ಬ್ಲಾಗ್ಸ್ ಎಲ್ಲ ಮುಗಿದಿಂದ ಈ ಬ್ಲಾಗ್ಸ್ ಹಾಕ್ತೀನಿ. ಯಾಕಂತಂದ್ರೆ ಈ ನಡು ಈ ಬ್ಲಾಗ್ ಹಾಕಿದೆ ಅಂತಂದ್ರೆ ಮತ್ತು ಜಾತ್ರೆ ಬ್ಲಾಗ್ಸ್ ಬರೋಕ್ಕೆ ಲೇಟ್ ಆಗುತ್ತೆ. ಸೊ ಹಂಗಾಗಿ ಫಸ್ಟು ಜಾತ್ರೆ ಬ್ಲಾಗ್ಸ್ ಎಲ್ಲ ಮುಗಿಸಿ ಆಮೇಲೆ ಲಾಸ್ಟ್ ಈ ಬ್ಲಾಗ್ಸ್ ಹಾಕ್ತೀನಿ. ನೋಡಿ ಸಪೋರ್ಟ್ ಮಾಡಿರಿ. ನಾನೇ ನೀವು ಮ್ಯಾಚಿಂಗ್ ಆಗ್ಬಿಟ್ಟಿವಿ. ನೋಡಿ ಇಲ್ಲಿ ಬ್ಲೂ ಐತಿ. ನಾನು ಹಸ್ಬೆಂಡ್ ಮ್ಯಾಚಿಂಗ್ ಆಗ್ಬಿಟ್ಟು ನೋಡ್ರಿ. ಯಾವ್ರು ಇದು ಬದಾಮಿನ ಆಡಗಲ್ಲ. ಅರವಿನ ಟ್ರೈನಾಗ ಹೋಗೋ ಮುಂದಾಗ ನಾವು ಲಾಸ್ಟ್ ಟೈಮ್ ಟ್ರೈನಾಗ ಹೋಗಿ ತಿರುಪತಿಗೆ ಹೋದಾಗ ಅಲ್ಲ, ಅವಾಗ ಹೇಳ್ಬಿಟ್ಟಿದ್ದಲ್ಲ ಚೈನ್ ಮ್ಯಾಗಿಂದ ಅರವಿನ. ಇಲ್ಲಿ ಎಷ್ಟೊಂದು ಫ್ಯಾನ್ ಅದ ನೋಡಿ ಅರವಿನ. ಫ್ಯಾನ್ಗಳು ನೋಡಿ ಇಲ್ಲಿ ಎಷ್ಟದವು. ಏನ ಈಗ ನೋಡಿ ಇಲ್ಲಿ ಚೀಟಿ ಆಟ ಆಡೋಣ ಅನ್ನಕತ್ತಾವ. ಇಲ್ಲ ಇಲ್ಲ ಪೇಪರ್ ಇಲ್ಲ. ನೀವು ಕಾರ್ ಭಾಳ ಐತೆನವ ಇಲ್ಲಿ ನೋಡ. ಚಟ್ನಿ ಚಲೋ ಐತಿಲ್ರಿ, ಈಗ ಕಳ್ಸೀನಿ ರೀ ಅಂದವ. ಸಾಂಬಾರು ಇರ್ಲಿ ಈಗ ಇಡೋಲ್ಲ ಅವರು. ಮತ್ತೇನ್ ತಗೊಂಡಿ? ಗಾಡಿ ಇಲ್ಲದ್ರಾಗ ಮತ್ತೆ ಹೋಗದ್ರೇನ ಅದನ್ನ ಮತ್ತೇನ್ ತಗೊಂಡಿ? ಅರ್ಧ ನೀತಿನ ಅರ್ಧ ನಾತಿ ರೈಸ್ ತಗೊಂಡೆ. ಮತ್ತೆ ಸುಡಾಗದೈತಿ ನೋಡಿ. ಈಗ ಒಂದ್ಸಲ ನೀತಿನ ಒಂದ್ಸಲ ಮಮ್ಮಿ ಹಾಕತ್ತಿಂತ ಸುಡಾಗದೈತಿ.
ಸೊ ಎಸ್ ಈಗ ನೋಡ್ರಿ ಎಲ್ಲಿದ್ದೀವಿ ಅಂತಂದ್ರೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಅದೀವಿ ನೋಡ್ರಿ. ಇಲ್ಲಿಂದ ಈಗ ನೆಕ್ಸ್ಟ್ ಇನ್ನೊಂದು ಟ್ರೈನ್ ಚೇಂಜ್ ಮಾಡಬೇಕು. ಸೊ ಎಲ್ಲೈತಿ ಟ್ರೈನ್ ಅಂತಂದು ಅದ ಹುಡ್ಕಾಕಂತೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 5 ಹೋಗ್ರಿ ಅಂತಂದು ಹೇಳ್ಯಾರ. ಸೊ ಒಂದು 4-5 ಜನರನ್ನೆಲ್ಲ ಕೇಳಿದ್ವಿ. ಸೊ ಒಬ್ಬೊಬ್ಬರು ಒಂದೊಂಥರ ಹೇಳಿದ್ರು. ಸೊ ಕೊನೆಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಹೋದ್ರೆ ಸೊ ನೆಕ್ಸ್ಟ್ ನಾವು ಹಾವೇರಿಗೆ ಹೋಗೋದೈತಿ ಹುಬ್ಬಳ್ಳಿಯಿಂದ. ಸೊ ನೆಕ್ಸ್ಟ್ ಟ್ರೈನು ರೆಡಿಯಾಗಿ ನಿಂತಿತ್ತು. ಸೊ ಬಂದು ಹತ್ತಿದ್ವಿ. ಒಂದು ಸುಮಾರು ಹೊತ್ತು ಒಂದು 15-20 ನಿಮಿಷದ ನಂತರ ಟ್ರೈನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು ನೋಡ್ರಿ. ಸೊ ಈಗ ನೆಕ್ಸ್ಟ್ ಇಲ್ಲಿಂದ ಈಗ ಹಾವೇರಿ ಕಡೆ ಜರ್ನಿ ಸ್ಟಾರ್ಟ್ ಆಗೈತಿ. ಹಾವೇರಿಗೆ ಯಾಕೆ ಕೊಟ್ಟೇವಿ ಏನು ಅಂತೇಳಿ ಅಪ್ಕಮಿಂಗ್ ವ್ಲಾಗ್ಸ್ ನೋಡ್ರಿ. ಹಾವೇರಿಯಿಂದ ಮತ್ತೆ ಮುಂದೆ ಹೋಗೋದೈತಿ. ಆ ಬಸ್ಸಿಗೆ ಹೋಗಬೇಕು ಅಂತ ಅಂತಿದ್ರು ಹಸ್ಬೆಂಡು. ಸೊ ನೋಡ್ಬೇಕು ಏನೇನಾಗತ್ತಾ ಅಂತೇಳಿ. ಹಾವೇರಿ ಅಂತಂದ್ರೆ ಒಂದು ರೀತಿ ಹಸ್ಬೆಂಡ್ಗೆ ಮೆಮೊರೀಸ್ ಎಲ್ಲ ಕ್ರಿಯೇಟ್ ಆಗ್ತಾವೆ ಅಂತಂದು ಹೇಳ್ಬೋದು. ಟ್ರೈನ್ ಒಳಗೆ ಬರುವಾಗ ಅಂಕರ್ ಫುಲ್ ಅವ್ರ ಮೆಮೊರೀಸ್ ಎಲ್ಲ ಲೈಫ್ ಜರ್ನಿ ಎಲ್ಲ ಹೇಳ್ಕೊಂತ ಬರೋಕಂತಿದ್ರು. ಸೊ ಅಷ್ಟು ಅವ್ರಿಗೊಂದು ರೀತಿ ಖುಷಿ. ಯಾರಿಗೇ ಆಗಲಿ ಆ ಲೈಫ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತಲ್ಲ, ಅದು ತುಂಬ ಖುಷಿ ಕೊಡುವಂಥದ್ದು. ಫಸ್ಟ್ ಸ್ಕೂಲ್, ಫಸ್ಟ್ ಕಾಲೇಜ್, ಫಸ್ಟ್ ಜಾಬ್ ಸಿಕ್ಕಿದ ಪ್ಲೇಸ್. ಸೊ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಒಳಗೆ. ಯಾವ ಬಿಲ್ಡಿಂಗ್? ತಗಡ. ಹೌದು, ಒಂದ್ಸಲ ಬಂದಿದ್ದು ನೆನಪೈತೆ ನನಗೂ. ಅದ ರೈಲ್ವೆ ಸ್ಟೇಷನ್ ಅಂತ ಇದ್ದೀನಿ ಈಗ ಹಾವೇರಿ. ಮತ್ತು ಬೋಲ್ಡಕ್ಕನವಲ್ದಲ್ಲ ಎಲ್ಲಿ? ಹ್ಞೂ ಅಲ್ಲೈತಲ್ಲ. 90 ವರ್ಷದ ಹಿಂದೆ ಇಲ್ಲಿ ಇದ್ದೆ. ಈಗ ಬಂದಿದ್ದೀವಿ. ಆದರೆ ಅವಳು ಬಂದೇನು ನೀನು? ಬಂದಿದ್ದೀನಿ. ಬಂದಿದ್ದೀನಿ ಅಂದ್ರೆ ಒಂದು 15 ವರ್ಷ ಅಂಕರ ಆರಾಮಾಯ್ತು. ಸೊ ಹಸ್ಬೆಂಡ್ 15 ಇಲ್ಲೇ ಇದ್ದಿ ಡ್ಯೂಟಿ. ಸೊ ಫ್ರೆಂಡ್ಸ್ ಇವಾಗ ಎಲ್ಲದೀವಿ ಅಂತಂದ್ರೆ ಹಾವೇರಿ ರೈಲ್ವೆ ಸ್ಟೇಷನ್ದಾಗ ಅದೀವಿ, ನೋಡ್ತಾ ಇರ್ಬೋದು. ಫಸ್ಟ್ ಈಗ ಒಂದು 19 ವರ್ಷದಿಂದ ಹಸ್ಬೆಂಡ್ ಇಲ್ಲೇ ಡ್ಯೂಟಿ ಮಾಡಿದ್ರಂತ. ಇಲ್ಲೇನು ಟೆಂಪಲ್ ಕಾಣಕ್ಕಾಗತ್ತಿಲ್ಲ. ಟೆಂಪಲಿನ ಒಂದು ಚೂರು ಅಲ್ಲೇ ಒಂದು ರೂಮ್ ಥರ ಐತಿ. ಸೊ ಅಲ್ಲೇ ಬಾಡಿಗೆ ರೂಮ್ನಾಗ ಇದ್ರಂತ. ಅದು ಇಲ್ಲಿ ಸದ್ಯ ಕಾಣಕತ್ತೈತಿ, ನಿಂತು ಕಾಣಕತ್ತೈತಿ. ನಾನು ಯಾವಾಗ ಒಮ್ಮೆ ಸಣ್ಣಕ್ಕಿದ್ದಾಗ ನಮ್ಮ ಅಮ್ಮರ ಜೊತೆ ಅದು ಬಂದಿದ್ದೊಂದು ಚೂರು ನೆನಪೈತಿ ಅಷ್ಟ. ಒಟ್ಟು ಅಲ್ಲಿ ಆ ಮನೆಯಿಂದ ಈ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೊಂದು ಚೂರು ನೆನಪೈತಿ ನೋಡಿರಿ. ಜಾಸ್ತಿ ಏನು ನೆನಪಿಲ್ಲ ಅಷ್ಟ. ಹೋಗಕ್ಕಿಲ್ಲ. ಹಸ್ಬೆಂಡ್ ಡ್ಯೂಟಿ ಮಾಡಿದ್ದು ಫಸ್ಟ್ ಡ್ಯೂಟಿ ಮಾಡಿದ್ದು ಹಸ್ಬೆಂಡ್ ಇಲ್ಲೇ ನೋಡ್ರಿ ಹಾವೇರಿ ಒಳಗೆ. ರೈಲ್ವೆ ಸ್ಟೇಷನ್ ಅಂತ ಅಂದ್ರೆ ಅವಾಗಿಂದನೇ ಇದೈತೆ ಚೇಂಜ್ ಮಾಡ್ರ. ಬಂದ್ರ ಸ್ವತಂತ್ರ ಹೋರಾಟಗಾರರು ಅವರು. ಅವ್ರ ಹೆಸರಿಟ್ರಿ ಮೊದಲು ಇಲ್ಲಿ ಬಿಟ್ರನ ಮೊದಲು ಹಾವೇರಿ ಅಂತ ಅಷ್ಟೇ ಐತಿ. ಈಗ ಸ್ಟೇಷನ್ಕ್ಕೆ ಹೆಸರಿಟ್ರ ಅವರು ಮಹಾದೇವಪ್ಪ ಮೈಲಾರ್ ಅಂತ. ಹಾಗೆ ಅದು ಒಂದ ಮನೆ ಒಳಗೆ ಇದನ್ನ ಮತ್ತೆ ಮನೆ ಚೇಂಜ್ ಮಾಡಿ ನೀನು ಭಾಳ ಮಾಡೀನಿ. ಫಸ್ಟ್ ಡ್ಯೂಟಿ ಮಾಡಿದಾಗ ಅದ ರೂಮ್ನಾಗ ಇದ್ದೀನ. ಕಾರ್ನರ್ ಬಿಲ್ಡಿಂಗ್ ಐತಲ್ಲ, ನೋಡಿಲ್ಲ. ಇದು ಈಗ ಎಷ್ಟು ದೂರ ಐತಿ ಈಗ ನೀ ಡ್ಯೂಟಿ ಮಾಡಿದ ಪ್ಲೇಸ್? ಈಗ ಬಸ್ ಎಷ್ಟಕ್ಕೈತಿ ನೆಕ್ಸ್ಟ್? ಬಸ್ ಎಷ್ಟಕ್ಕೈತಿ? ಸೊ 5-6 ಗಂಟೆಗೆ ಐತೆ ಅಂತ ಬಸ್. ಅಲ್ಲಿವರೆಗೂ ಈಗ ಹಸ್ಬೆಂಡ್ ಏನು ಡ್ಯೂಟಿ ಮಾಡಿದಾರಲ್ಲ, ಸೊ ಆ ಪ್ಲೇಸಿಗೆ ಕರ್ಕೊಂಡು ಹೊಂಟ್ರ ನೋಡಕ್ಕಂತ ಹೊಂಟೇವಿ. ಬಟ್ ಅಲ್ಲಿ ವಿಡಿಯೋ ಎಲ್ಲ ಅಲೋ ಇಲ್ಲ, ವಿಡಿಯೋ ಮಾಡಲ್ಲ ಅಲ್ಲಿ. ಹುಕ್ಕೇರಿ ಮಠ ಮಠ ಹಾವೇರಿ ಶರಣು ಬನ್ನಿ. ಹಾವೇರಿ ಒಳಗಿರೋ ಹುಕ್ಕೇರಿ ಮಠ ಬನ್ನಿ. ಹಾಂ, 56 kg ಬಂಗಾರದ ತುಲಾಭಾರ. ಎಷ್ಟು ವರ್ಷದಿಂದ? 20 ವರ್ಷದಿಂದ. ಸೊ ಬರೀ ಫ್ರೆಂಡ್ಸ್ ಒಳಗೆ ಮಠ ಹೆಂಗಿದೆ ಅಂತಂದು ನೋಡೋಣ ಅಂತ. ಇದಕ್ಕೆ ಮಠ ಅಂತಾರೆ ನೋಡಿ. ಅಲ್ಲಿ ಬಿಟ್ರ ಅಲ್ಲಿ ಬಿಡು ನೋಡ್ತೀವ.
2007 ಇಲ್ಲಿಂದ ಅಲ್ಲಿ ಹೋದ್ನೆ ನಾನು ಎಲ್ಲಿಂದ ಬದಾಮಿಯಿಂದ ಇದು ಹಾವೇರಿಂದ ಹಾವೇರಿಯಿಂದ ಅಲ್ಲಿ ಟ್ರಾನ್ಸ್ಫರ್ ಆಯ್ತಾ ಅಲ್ಲಿ ಹೋದ್ನೆ ಅಲ್ಲಿ ಹೋಗ್ಬೇಕಾದ್ರೆ 7 ಹೋದ್ನಿ 6 ಮಾಡಿದಾರ ತುಲಾಭಾರ ಬಂಗಾರ ತುಲಾಭಾರ ಅಲ್ಲಿ ಇರ್ಬೇಕಲ್ಲ ಫೋಟೋಸ ಇವನ ತುಲಾಭಾರ ಮಾಡಿದ್ದೆಲ್ಲೈತಿ ಇಲ್ಲ ಇದು ಮದುವೆದು ಅನ್ಸುತ್ತೆ ಇದು ಬಾಸಿಂಗೆಲ್ಲ ಕಟ್ಟುದೈತಿ ಬಂಗಾರ ತುಲಾಭಾರ ಮಾಡಿ ಅಲಂಕಾರ ಮಾಡ್ಯಾರ ನಾವು ಎಷ್ಟು ಚಂದ ಮಾಡ್ಯಾರ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ ಇಲ್ಲಿ ಹಾವೇರಿ ಒಳಗೂ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹುಬ್ಳಿಯರ್ ಅಂತ ಅವ್ರ ತವ್ರ ಮನೆ ಹಾವೇರಿ ಅಂತ ಒಳಗೆ ಇಲ್ಲಿ ಎಂಟ್ರಿ ಆಗ್ತಿದ್ದಂಗನ ಅಲ್ಲೊಂದು ಟೆಂಪಲ್ ಹೋಗ್ತಿದ್ರು ಆ್ಯಕ್ಚುಲಿ ಅಲ್ಲಿ ಎಂಟ್ರಿ ಆಗ್ತಿದ್ದಂಗನ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಖುಷಿ ಆಯಿತು ಇಲ್ಲೂ ಸಿಕ್ಕಾರಲ್ಲಪ್ಪ ಅಂತೇಳಿ ಮಾತಾಡ್ತಿದ್ರು ನೋಡಿ ಮನೆಯವ್ರು ಏನಾದ್ರು ಕೇಳಿದ್ರು ಹಾವೇರಿಗಳಿದ್ರು ಹುಕ್ಕೇರಿ ಮಠ ನೋಡ್ಕೊಂಡು ಬರೋರಾಗ ಹಸ್ಬೆಂಡ್ ಫ್ರೆಂಡ್ ಸಿಕ್ಕಿದ್ರು ಸೊ ಇಲ್ಲಿ ಮೊದಲು ಜಾಬ್ ಮಾಡಿದಾರಲ್ಲ ಸೊ ಬರೋಣ ಸಿಕ್ಕರು ಮಾತಾಡ್ಕೊಂತ ಎಷ್ಟೋ ತನ ನಿಂತರು ಸೊ ಏನಾರ ತಿನ್ನಕಂತ್ರೆ ಅಂತೇಳಿ ಮಕ್ಕಳಿಗೆ ನಮಗೆ ಎಲ್ಲ ಪಾನಿಪುರಿ ಗೋಬಿ ಐಸ್ ಕ್ರೀಮ್ ಎಲ್ಲ ಕೊಡಿಸಿದ್ರು ತಿನ್ಕೊಂಡು ಇನ್ನೇ ನೆಕ್ಸ್ಟ್ ನಾವು ಇನ್ನೊಂದು ಊರಿಗೆ ಹೋಗೋದಿತ್ತು 5-6 ಗಂಟೆಗೆ ಬಸ್ ಐತೆ ಅಂತಂದು ಅಂತಿದ್ರು ಹಸ್ಬೆಂಡು ಸೊ ಇನ್ನೂ 1 ಅವರ್ 1.5 ಅವರ್ ಐತಲ್ಲ ಸೊ ಅಷ್ಟರೊಳಗೆ ಹಸ್ಬೆಂಡ್ ಡ್ಯೂಟಿ ಮಾಡಿದ ಪ್ಲೇಸ್ ಅದೆಲ್ಲ ನೋಡ್ಕೊಂಡ್ವಿ ಹುಕ್ಕೇರಿ ಮಠ ಎಲ್ಲ ನೋಡ್ಕೊಂಡ್ವಿ ಅವರು ಫ್ರೆಂಡ್ಸ್ನ ಎಲ್ಲ ಮೀಟ್ ಮಾಡಿದ್ರು ಎಷ್ಟೊತ್ತನ ಮಾತಾಡಿದರು ಸೊ ಹಳೆ ಫ್ರೆಂಡ್ಸ್ ಸಿಕ್ಕರೆ ಗೊತ್ತಲ್ಲ ಎಷ್ಟು ಮಾತಾಡೋದಿರುತ್ತಾ ಅಂಥೇಳಿ ಎಷ್ಟು ಮಾತಾಡಿದ್ರು ಮಾತುಗಳು ಮುಗಿಯೋದೇ ಇಲ್ಲ ಅಂತಂದು ಹೇಳ್ಬೋದು ಸೊ ಎಷ್ಟೊತ್ತನ ಮಾತಾಡಿದ್ರು ಅವರು ಬಿಡಲೇ ಇಲ್ಲ ಹೋಗೋಕ್ಕೆ ನಮಗೆ ಸೊ ನಾಳೆ ಬೆಳಗ್ಗೆನ ಹೋಗೋರಂತೆ ಅಂತ ನಾನು ಎಲ್ಲ ಅರೇಂಜ್ ಮಾಡಿಕೊಡ್ತೀನಿ ನಿಮಗೆ ಅಂತಂದು ಹೇಳಿ ಬಿಡಲೇ ಇಲ್ಲ ಅವರು ಸೊ ಇಲ್ಲೇ ಉಳ್ಕೊಳ್ಳೋಕೆ ಹೇಳಿದರು ಸೊ ಅಷ್ಟು ಫೋರ್ಸ್ ಮಾಡಿದ್ರಲ್ಲ ಅಂಥೇಳಿ ಎಲ್ಲ ಇಲ್ಲೇ ಉಳ್ಕೊಂಡ್ವಿ ಆ್ಯಂಡ್ ನೋಡ್ತಾ ಇರ್ಬೋದು ಈಗ ಯಾರು ಬಂದಾರ ಅಂಥೇಳಿ ನಮ್ಮ ತಮ್ಮನೂ ಬಂದಾನ ಸಣ್ಣ ತಮ್ಮ ಸೊ ಅವ್ರಿಗೂ ಬರೋಕ್ಕೆ ಹೇಳಿದ್ವಿ ಹಾವೇರಿಗನ ಬರೋಕ್ಕೆ ಹೇಳಿದ್ವಿ ಸೊ ನೆಕ್ಸ್ಟ್ ಇನ್ನೊಂದು ಊರಿಗೆ ಹೋಗೋದಿತ್ತು ಅಂತಂದು ಹೇಳಿದ್ವಿಲ್ಲ ಅಲ್ಲಿ ಸ್ಟೇ ಆಗೋದಿತ್ತು ಅಲ್ಲಿಗೆ ಬರೋಕ್ಕಂತಂದು ಹೇಳಿದ್ವಿ ಸೊ ಸಡನ್ನಾಗಿ ಮತ್ತು ಇಲ್ಲಿ ಬಿಡಲಿಲ್ಲ ಇವರು ಸೊ ಇಲ್ಲಿಗೆ ಬರೋಕ್ಕೆ ಹೇಳಿದ್ವಿ ಸೊ ಜಲ್ದಿನ ಬಂದ ಬೆಳಗಾವಿಯಿಂದ ಹಾವೇರಿಗೆ ಒಂದು 2-3 ಅವರ್ಸಲ್ಲಿ ಬಂದ ಅಂತಂದು ಹೇಳ್ಬೋದು ಬಂದು ಈಗ ನೆಕ್ಸ್ಟ್ ಊಟಕ್ಕೆ ಕರ್ಕೊಂಡು ಬಂದಾರ ಬೇಡ ಅಂತಂದ್ರೆ ಕೇಳಿಲ್ಲ ಫೋರ್ಸ್ ಮಾಡಿ ಹೆಂಗೆ ಕರ್ಕೊಂಡು ಬಂದರು ಈಗ ಖಾನಾವಳಿಗೆ ಬಂದು ನೋಡ್ರಿ ನೈಟ್ ಊಟಕ್ಕೆ ಸೊ ನೋಡ್ತಾ ಇರ್ಬೋದು ನಾನು ಹಸ್ಬೆಂಡ್ ಅನ್ವಿತಾ ಅರವಿಂದ್ ತಮ್ಮ ಆ್ಯಂಡ್ ಹಸ್ಬೆಂಡ್ ಫ್ರೆಂಡ್ ಸೊ ಅವರೆಲ್ಲರೂ ಕೂತ್ಕೊಂಡು ಈಗ ಮಸ್ತ್ ಊಟ ಮಾಡೋಕ್ಕಂತೀವಿ ರೊಟ್ಟಿ ತೊಗೊಂಡ್ರು ಮತ್ತು ತಂದೂರಿ ತೊಗೊಂಡೈತಿ ಇನ್ನು ನೆಕ್ಸ್ಟು ರೊಟ್ಟಿ ಜೊತೆ ಬೆಂಡೆಕಾಯಿ ಫ್ರೈ ತೊಗೊಂಡಿವಿ ಆ್ಯಂಡ್ ತಂದೂರಿ ಜೊತೆ ಪನ್ನೀರ್ ಮಸಾಲ ತೊಗೊಂಡಿವಿ ಮಸ್ತಾಗಿತ್ತು ಅಂತಂದು ಹೇಳ್ಬೋದು ಊಟ ಅಂಕಾರ ಬೆಳಗ್ಗೆನೂ ಅಷ್ಟೊಂದು ಸರಿಯಾಗಿರಲಿಲ್ಲ ಊಟ ಆ್ಯಂಡ್ ಮಧ್ಯಾಹ್ನವೂ ಅಷ್ಟು ಕಷ್ಟ ಆಗಿತ್ತು ಸೊ ಹೊಟ್ಟೆ ತುಂಬ ಊಟ ಮಾಡಿದ್ವಿ ನೈಟು ಊಟ ಮಾಡಿಕೊಂಡು ನೆಕ್ಸ್ಟ್ ರೂಮ್ಗೆ ಹೋದ್ವಿ ನೋಡ್ರಿ ಆ್ಯಂಡ್ ಇನ್ನೊಬ್ರು ನಮ್ಮ ಜೊತೆ ಜಾಯ್ನ್ ಆಗೋರದಾರ ಯಾರು ಏನು ಅಂಥೇಳಿ ನೆಕ್ಸ್ಟ್ ನಾಳೆ ಬ್ಲಾಗ್ನ ನೋಡ್ರಿ ಗೊತ್ತಾಗ್ತೈತಿ ಯಾರು ಬರಾಕತ್ತಾರ ನಮ್ಮ ಜೋಡಿ ಇನ್ನೊಬ್ರು ಅಂತಂದು ಹಾವೇರಿ ಬಿಟ್ಟು ಇದು ಇದ್ರಾಗ ಬೆಂಗಳೂರಾಗ 8 ವರ್ಷ ಆದರೂ ಹಾವೇರಿಯಾಗ 6-7 ವರ್ಷ ಇದ್ದಷ್ಟು ಅಲ್ಲಿ ಅಡ್ಡಾಡಿಲ್ಲ ನಾ ಇಲ್ಲಿ ಭಾಳ ಅಡ್ಡಾಡೀನಿ ಅಲ್ಲಿ ಹಂಗ ಮಾತಾಡಿದ್ವಿ ಹಾವೇರಿಯಾಗ ಅದಿನೊಂದು ಮಾತಾಡಿ ಮೆಮೊರೀಸ್ ಎಲ್ಲ ಫೋನ್ ಹಚ್ಚಕತ್ತ ಕಾಲ್ ಮಾಡಕತ್ತೀನಿ ಫೋನ್ ಹಚ್ಚಕತ್ತಿಲ್ಲ ನಾನು ಕಾಲ್ ಮಾಡಕತ್ತೀನಿ ಗೊತ್ತಾ ಇಲ್ಲ ನೋಡಿ ಏನು ಮಾಡೋದು ಕಾಲು ಫೋನ್ ಹಚ್ಚೋದು
ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇರುತ್ತೆ ಹೇಗಿತ್ತು ನೋಡ್ರಿ. ನಾವಂಕರ ನಾಳೆ ಯಾವಾಗತ್ತಪ್ಪ ಅಂಥೇಳಿ ವೆಯ್ಟ್ ಮಾಡಕ್ಕಂತಿದ್ವಿ ನೋಡ್ರಿ. ಅಷ್ಟು ಎಕ್ಸೈಟ್ ಆಗಿದ್ವಿ ಎಲ್ಲರೂ. ಸೊ ನೀವು ನಮ್ಮಷ್ಟನ್ನ ಎಕ್ಸೈಟ್ ಆಗಿರ್ತೀರಿ. ಈಗ ಎಲ್ಲಿಗೆ ಬಂದಿರ್ಬೋದು, ಇವರು ಹಾವೇರಿಗೆ ಯಾಕೆ ಬಂದಾರ, ನೆಕ್ಸ್ಟ್ ಎಲ್ಲಿಗೆ ಹೊಂಟ್ರ ಅಂತಂದು ಫುಲ್ಲು ನಿಮ್ಗೆ ಕನ್ಫ್ಯೂಸ್ ಆಗಿರ್ತೈತಿ, ಗೆಸ್ ಮಾಡ್ತೀರಿ. ನೆಕ್ಸ್ಟ್ ನಾಳೆ ಬ್ಲಾಗ್ ಅಂಕರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ನಾಳೆ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.